ತಿನ್ನುವ 5 ಕಳಪೆ ಭಾರತೀಯ ಉಪಹಾರಗಳು ಒಂದನ್ನಾದ್ರೂ ನೀವು ತಿನ್ನುತ್ತಿರಬಹುದು. ಹಾಗಾಗಿ ಕೊನೆಯವರೆಗೂ ನೋಡಿ. ಮೊದಲ ಸ್ಥಾನದಲ್ಲಿರುವುದು ಅತ್ಯಂತ ಕೆಟ್ಟದ್ದು. ನೀವು ಒಪ್ಪುತ್ತೀರೆಂದು ನಂಬಿದ್ದೇನೆ. 5ನೇ ಸ್ಥಾನದಲ್ಲಿ ಪೋಹ. ಹೌದು, ಇಂದೋರ್ನ ಅದೇ ಪೋಹ. ಇದರಲ್ಲಿ ಕೇವಲ ಕಾರ್ಬ್ಸ್ ಇವೆ, ಪೌಷ್ಟಿಕಾಂಶವಿಲ್ಲ. ಹಾಗಾಗಿ ಇದು ತುಂಬಾ ಕೆಟ್ಟದು. 4ನೇದಾಗಿ ನಿಮ್ಮ ನೆಚ್ಚಿನ ಆಲೂ ಪರೋಟ. ಅದರಲ್ಲಿ ಪೂರ್ತಿ ಕಾರ್ಬ್ಸ್, ಡಾಲ್ಡಾ, ಎಣ್ಣೆ ಇದೆ. ಪ್ರೋಟೀನ್ ಇಲ್ಲ. ಇದು ಕೇವಲ ರುಚಿಗೆ ಮಾತ್ರ. ಕೆಲವು ಕಡೆ ಸಿಗುತ್ತೆ. ಅದರಲ್ಲಿ ಪ್ರೋಟೀನ್ ಸೇರಿಸಿದ್ರೆ ಇನ್ನೂ ಉತ್ತಮ. 3ನೇದಾಗಿ ಬರೋದು ನಾವು ಬಾಲ್ಯದಿಂದಲೂ ತಿಂದಿರುವ ಬ್ರೆಡ್, ಜಾಮ್ ಮತ್ತು ಬೆಣ್ಣೆ. ಇದು ಅತ್ಯಂತ ಕೆಟ್ಟದ್ದು. ಇದರಲ್ಲಿ ಸಕ್ಕರೆ ಇದೆ, ಪಾಮಾಯಿಲ್ ಇದೆ. ಎಷ್ಟು ಕೆಟ್ಟ ವಸ್ತುಗಳು, ಕಸ ಕಡ್ಡಿ ಇರಲು ಸಾಧ್ಯವೋ ಅದೆಲ್ಲವೂ ಇದರಲ್ಲಿ ಇದೆ. 2ನೇ ಸ್ಥಾನದಲ್ಲಿ ಬರೋದು ನಿಮ್ಮ ಸಿರಿಧಾನ್ಯಗಳು. ಅದೇ ಕಾರ್ನ್ ಫ್ಲೇಕ್ಸ್. ಮಕ್ಕಳು ಬೆಳಿಗ್ಗೆ ಬೇಗ ಬೇಗ ಹಾಲಿಗೆ ಹಾಕಿ ತಿಂತಾರೆ. ತುಂಬಾ ಕೆಟ್ಟದು. ತಿನ್ನಿಸ್ಬೇಡಿ, ಹೊಟ್ಟೆ ಕೆಡ್ತದೆ, ಎಲ್ಲವೂ ಕೆಡ್ತದೆ. ಕರುಳಿನ ಆರೋಗ್ಯವೂ ಕೆಡ್ತದೆ. ಫ್ಯಾಟಿ ಲಿವರ್ ಕೂಡ ಬರ್ತದೆ. ಮತ್ತು ಮುಖ್ಯವಾಗಿ ಬರೋದು ಚಹಾದ ಜೊತೆ ನಿಮ್ಮ ಟೋಸ್ಟ್ ಅಥವಾ ರಸ್ಕ್ ಅಥವಾ ನಿಮ್ಮ ಪಾಪೆ ಬಿಸ್ಕೆಟ್ಗಳು. ನನಗೆ ತುಂಬಾ ಇಷ್ಟವಿತ್ತು, ಆದ್ರೆ ಬಿಟ್ಟೆ. ಇದು ಗ್ರೇಡ್ 3. 4 ಫ್ಯಾಟಿ ಲಿವರ್ಗೆ ಕಾರಣವಾಗಿ ಕರುಳಿನ ಮೈಕ್ರೋಬಯೋಮ್ ನಾಶ ಮಾಡುತ್ತೆ ಅಂತ ತಿಳಿದ ಮೇಲೆ. ಕರುಳಿನ ಆರೋಗ್ಯಕ್ಕೆ ಇಷ್ಟು ಹಾನಿಯಾದರೆ ಮೆಟಾಬಾಲಿಕ್ ಸಿಂಡ್ರೋಮ್ ಮತ್ತು ಇನ್ಸುಲಿನ್ ಪ್ರತಿರೋಧದ ಅಪಾಯವಿರುತ್ತದೆ. ನೀವು ದೇಸಿ ಆಹಾರವನ್ನೇ ತಿನ್ನುತ್ತಿದ್ದರೂ ಯಾಕೆ ಗುಣಮುಖರಾಗುತ್ತಿಲ್ಲ? ಸ್ನಾಯು ಯಾಕೆ ಬೆಳೆಯುತ್ತಿಲ್ಲ? ಇದರಲ್ಲಿ ಪ್ರೋಟೀನ್ ಇಲ್ಲವೇ ಇಲ್ಲ. ಟಾಪ್ 5 ಬ್ರೇಕ್ಫಾಸ್ಟ್ ಯಾವುದೆಂದು ತಿಳಿಯಲು ಪಿನ್ ಮಾಡಿದ ಕಮೆಂಟ್ ನೋಡಿ. ಇವುಗಳಲ್ಲಿ ಒಂದನ್ನು ತಿನ್ನುವವರು